ನಮ್ಮದ ಸ್ನೇಹಿತರುಗಳಿಗೆ ಸ್ವಾಗತ ಕೋರ್ತಾ 17ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ವಿವಿಧ ದಲಿತ ಹಾಗೂ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಎಲ್ಲ ಸಂಘಟನೆಗಳ ಒಕ್ಕೂಟದ ಮೂಲಕ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಏನು ಸುಪ್ರೀಂ ಕೋರ್ಟ್ದಲ್ಲಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತ ಪ್ರಕರಣ ಏನಾಗಿದೆ ಅದನ್ನು ಖಂಡಿಸಿ ಒಂದು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂಥ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು 17ನೇ ತಾರೀಕಿಗೆ ಶುಕ್ರವಾರ ಮುಂಜಾನೆ 11:30 ಗಂಟೆಗೆ ಬಾಗಲಕೋಟೆಯ ನಗರಸಭೆ ಕಾರ್ಯಾಲಯದ ಮುಂಭಾಗದಿಂದ ಆ ರ್ಯಾಲಿ ಪ್ರಾರಂಭಗೊಂಡು ಜಿಲ್ಲೆಯ ಆಡಳಿತ ಭವನದವರೆಗೆ ಸಾಗಿ ಅಲ್ಲಿ 1 ತಾಸು 2 ತಾಸು ಪ್ರತಿಭಟನೆ ಮಾಡೋದ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ರ್ಯಾಲಿ ಇದಾಗಿದೆ. ನಿಮ್ಮೆಲ್ರಿಗೂ ಗೊತ್ತು, ಸೆಪ್ಟೆಂಬರ್ 16ನೇ ತಾರೀಕಿಗೆ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಒಂದು ಪೀಠಕ್ಕೆ ಒಬ್ಬ ರಾಕೇಶ್ ಕಿಶೋರ್ ದಲಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ಖಜುರಾಹೋ ದೇವಾಲಯದ ಒಂದು ವಿಷ್ಣುವಿನ ಮೂರ್ತಿ 7 ಅಡಿ ಇರತಕ್ಕಂಥ ವಿಷ್ಣುವಿನ ಮೂರ್ತಿ, ಅದು ಯಾವುದೋ ಒಂದು ಐತಿಹಾಸಿಕ ಕಾಲಘಟ್ಟದಲ್ಲಿ ಅಂದರೆ ಮೊಘಲರು ಈ ದೇಶಕ್ಕೆ ಅಟ್ಯಾಕ್ ಮಾಡಿದಾಗ ಭಗ್ನಗೊಂಡಿರ್ತಕ್ಕಂಥ ಮೂರ್ತಿ. ಅದಕ್ಕೆ ರುಂಡ ಇಲ್ಲ ಆ ಮೂರ್ತಿಗೆ, ವಿಷ್ಣುವಿನ ಮೂರ್ತಿಗೆ. ಆ ರುಂಡ ಭಗ್ನಗೊಂಡಿರ್ತಕ್ಕಂತಹ ವಿಷ್ಣುವಿನ ಮೂರ್ತಿಗೆ ರುಂಡಧಾರಣ ಮಾಡಬೇಕು, ಅದಕ್ಕೆ ಪುರಾತತ್ವ ಇಲಾಖೆಗೆ ಒಂದು ನಿರ್ದೇಶನವನ್ನು ಕೊಡಬೇಕು ಅಂಥೇಳಿ ಆ ದಲಾಲ್ ಅಂತಕ್ಕಂತಹ ಒಬ್ಬ ಅಡ್ವೊಕೇಟ್ ಸುಪ್ರೀಂ ಕೋರ್ಟಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕೋತಾನೆ. ಅವತ್ತು ವಿಚಾರಣೆಯನ್ನು ಕೈಗೊಂಡಿರತಕ್ಕಂತಹ ನ್ಯಾಯಮೂರ್ತಿ BR ಗವಾಯಿ ಅವರು ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲ ಇದು, ಯಾಕಂದರೆ ನೀನು ಒಬ್ಬ ವಕೀಲ, ನಿನಗೆ ಕಾನೂನೆಲ್ಲ ಗೊತ್ತೈತಿ, ಈ ಪುರಾತತ್ವ ಇಲಾಖೆಯ ಕಾನೂನುಗಳೇನದಾವ ಅದೆಲ್ಲ ನಿನಗೆ ತಿಳುವಳಿಕೆ ಒಳಗೈತಿ, ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಸತ್ಯನೂ ನಿನಗೆ ಗೊತ್ತೈತಿ. ನೀನು ಇದನ್ನು ಒಂದು ಪ್ರಪಗಂಡ ಮಾಡಲಿಕ್ಕೆ, ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗೋದಿಲ್ಲ, ಇದು ಪ್ರಪಗಂಡ ಮಾಡಲಿಕ್ಕೆ ನೀನು ಪ್ರಚಾರ ತಗೊಳ್ಳಿಕ್ಕೆ ಇದನ್ನು ಅರ್ಜಿ ಹಾಕ್ಕೊಂಡಿ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಆತ ಪದೇ ಆರ್ಗ್ಯೂ ಮಾಡಿದಾಗ ಈಗ ಕೋರ್ಟ್ಗಳಿಗೆ ಇದರಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲದಾಗ, ಯಾಕಂದ್ರೆ ಪುರಾತತ್ವ ಇಲಾಖೆಯ ಕೆಲವು ನಿಯಮಗಳದಾವೆ. 1950 ಜನವರಿ 26ನೇ ತಾರೀಕಿಗೆ ಏನು ಸಂವಿಧಾನ ಜಾರಿಯಾಗುತ್ತೋ ಅಲ್ಲಿದಿಂದ ಈ ದೇಶದ ಏನು ಮಾನ್ಯುಮೆಂಟ್ಗಳದಾವೆ ಅವನ್ನ ಯಥಾಸ್ಥಿತಿಯಾಗಿ ಕಾಯ್ದೆ ಏನು ಕಾಪಾಡ್ಕೊಂಡು ಹೋಗ್ಬೇಕಂತಕ್ಕಂಥ ಕಾಯ್ದೆಗಳದು. ಅದರೊಳಗೆ ಯಾವುದೇ ಕೋರ್ಟ್ಗಳು ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ದೇಶದೊಳಗನ ಶೈವರು ವೈಷ್ಣವರು ಅಂತ ಅದಾರ. ಹಿಂದೂ ಧರ್ಮದೊಳಗನ ಶೈವರಾಜರು ವೈಷ್ಣವ ದೇವಾಲಯಗಳನ್ನು ನಾಶ ಮಾಡಿರ್ತಕ್ಕಂಥ ಉದಾಹರಣೆ, ವೈಷ್ಣವರು ಶೈವರ ದೇವಾಲಯಗಳನ್ನು ನಾಶ ಮಾಡಿರ್ತಕ್ಕಂಥ ಉದಾಹರಣೆ. ಬೇರೆ ಬೇರೆ ದೇಶದ ಆಕ್ರಮಣಗಾರರು ಬಂದಾಗ ದೇವಾಲಯಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಮಾನ್ಯುಮೆಂಟ್ಗಳನ್ನು ಭಗ್ನ ಮಾಡಿರ್ತಕ್ಕಂಥ ಇತಿಹಾಸ ಐತೆ.
ಕಾಯ್ದೆ ಪ್ರಕಾರ ಅವನ್ನ ಯಥಾಸ್ಥಿತಿಯಾಗಿ ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ. ಅದರೊಳಗೆ ಯಾವುದೇ ಥರದ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಈ ದೇಶದ ಕಾನೂನಿದು. ಇದು ಗೊತ್ತಿದ್ದೂ ಕೂಡ, ಯಾಕಂದ್ರೆ ಆ ಮನುಷ್ಯ ಕಾನೂನನ್ನು ತಿಳ್ಕೊಂಡಂಥವ, ಅಡ್ವೊಕೇಸಿ ಮಾಡ್ತಕ್ಕಂಥವ ಸುಪ್ರೀಂ ಕೋರ್ಟ್ನಾಗ. ಇದೆಲ್ಲ ಗೊತ್ತಿದ್ದೂ ಉದ್ದೇಶಪೂರ್ವಕವಾಗಿ ಅದನ್ನು ಅರ್ಜಿ ಹಾಕೋತಾನೆ. ಪದೇ ಪದೇ ಆರ್ಗ್ಯೂ ಮಾಡಿದಾಗ, ಇಲ್ಲ ಇದು ಇನ್ನು ನಮ್ಮ ಕಡೆ ಇದು ಅವಕಾಶ ಇಲ್ಲ, ನೀನು ಪುರಾತತ್ವ ಇಲಾಖೆಗೆ ಕೇಳ್ಕೋಬೇಕು, ಇಲ್ಲಾಂದ್ರೆ ದೇವ್ರನ್ನ ಇನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಂಥ ಅವಕಾಶ ಐತೆ ನಮಗಂತ ಇದು ಹೇಳಿದ್ದು ಏನು ದೊಡ್ಡ ತಪ್ಪಲ್ಲ. ಇದು ಸೆಪ್ಟೆಂಬರ್ 16ನೇ ತಾರೀಕಿನಿಂದ 20 ದಿನಗಳ ನಂತರ ಅಕ್ಟೋಬರ್ 6ನೇ ತಾರೀಕಿಗೆ ಒಂದು ಪ್ರಕರಣ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ BR ಗವಾಯ್ ಅವ್ರ ಮೇಲೆ ಬೂಟನ್ನು ಎಸೆತಕ್ಕಂಥ ಇನ್ಸಿಡೆಂಟ್ ಇದು. ಅಂದರೆ ಸೆಪ್ಟೆಂಬರ್ 16ನೇ ತಾರೀಕಿಗೆ ಏನು BR ಗವಾಯ್ ಅವರು ಹೇಳಿಕೆಯನ್ನು ಕೊಟ್ಟರು, ಅದನ್ನು ತಿರುಚಿ ಈ ಸಂಘ ಪರಿವಾರದ ಏನು ಸೋಷಿಯಲ್ ಮೀಡಿಯಾಗಳದಾವ, ಆ ಸೋಷಿಯಲ್ ಮೀಡಿಯಾಗಳ ಮೂಲಕ ಈ ರಾಷ್ಟ್ರದ ಮುಖ್ಯ ನ್ಯಾಯಮೂರ್ತಿಯವರ ವಿರುದ್ಧ ಒಂದು ಪ್ರಚಾರ ಆಂದೋಲನವನ್ನು ಪ್ರಾರಂಭ ಮಾಡಿ, ಭಾಳ ವ್ಯವಸ್ಥಿತವಾಗಿ, ಭಾಳ ಆರ್ಗನೈಸ್ಡ್ ಆಗಿ 6ನೇ ತಾರೀಕಿಗೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 20 ದಿನ, ಕರೆಕ್ಟಾಗಿ 20 ದಿನ ಅವರ BR ಗವಾಯಿ ಅವರು ಹೇಳಿಕೆಯನ್ನು ತಿರುಚಿ ನಿರಂತರವಾಗಿ ಅವರೊಬ್ಬರು ಹಿಂದೂ ಧರ್ಮದ ದ್ವೇಷಿ ಅಂತಕ್ಕಂತಹ ಒಂದು ಸುಳ್ಳನ್ನು ಪ್ರಚಾರ ಮಾಡಿ ಅವ್ರನ್ನ ಖಳನಾಯಕರನ್ನಾಗಿ ಮಾಡ್ತಕ್ಕಂತಹ ಸಂಘ ಪರಿವಾರದ ಸೋಷಿಯಲ್ ಮೀಡಿಯಾಗಳು ಭಾಳ ವ್ಯವಸ್ಥಿತವಾಗಿ ಪಿತೂರಿ ನಡೆಸಿದ್ವು. ಅದರ ಮುಂದಿನ ಭಾಗವಾಗಿ 6ನೇ ತಾರೀಕಿಗೆ ಅವ್ರ ಮೇಲೆ ಶೂ ಎಸೆತಾಯಿತು. ಇಡೀ ಪ್ರಪಂಚದ ಮುಂದೆ ಭಾರತ ದೇಶ ತಲೆ ತಗ್ಗಿಸ್ತಕ್ಕಂಥ ಇನ್ಸಿಡೆಂಟ್ ಇದು. ಪ್ರಪಂಚದೊಳಗಿನ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತೀವಿ, ಅಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಬೂಟನ್ನು ಆತ ಎಸೆದ. ಪ್ರಪಂಚದಲ್ಲೇ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ನಮ್ದು ಅಂತ ಹೇಳ್ತೀವಿ, ಅಂತಹ ಶ್ರೇಷ್ಠ ಸಂವಿಧಾನದ ಮೇಲೆ ಆತ ಬೂಟ ಎಸೆದ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕಾನೂನಿನ ವ್ಯವಸ್ಥೆ ನಮ್ಮದು, ನ್ಯಾಯಾಂಗದ ವ್ಯವಸ್ಥೆ. ಶಾಸಕಾಂಗ ಮತ್ತು ಕಾರ್ಯಾಂಗದ ಎಲ್ಲ ನಿಷ್ಕರ್ಷೆಯನ್ನು ಸಂವಿಧಾನದ ದುರ್ಬೀನಿನ ಮೂಲಕ ನಿಷ್ಕರ್ಷೆ ಮಾಡ್ತಕ್ಕಂಥ ಒಂದು ಕಾನೂನು ವ್ಯವಸ್ಥೆ, ಶ್ರೇಷ್ಠವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆ ನಮ್ಮದು. ಅಂತಹ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಆತ ಬೂಟು ಹಾಕಿದ ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ಇಡೀ ದೇಶಾದ್ಯಂತ, ಪ್ರಪಂಚಾದ್ಯಂತ ಮಾತಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮ ಸಂವಿಧಾನವನ್ನು ನಾವೇ ಬರ್ಕೊಂಡ್ವಿ. ನೀವೆಲ್ಲರೂ ನೋಡಿರ್ತೀರಿ, ಸಂವಿಧಾನದ ಪೂರ್ವ ಪೀಠಿಕೆ ಪ್ರಾರಂಭ ಆಗೋದು ಹೆಂಗಂದ್ರೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಪ್ರಾರಂಭ ಆಗಿ, ನಾವು ಈ ದೇಶನ ಎಂಥದನ್ನು ಕಟ್ತೀವಿ, ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಕಟ್ಟುವುದ್ರ ಜೊತೆಗೆ ಈ ದೇಶದಲ್ಲಿ ಎಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ನಾವು ಪ್ರಿಯಾಂಬಲ್ದಾಗ ಹೇಳ್ತೀವಿ. ನಾವು ಸಾಮಾಜಿಕ ಆರ್ಥಿಕ ನ್ಯಾಯ ಕೊಡ್ತೀವಿ ಅಂತ ಹೇಳ್ತೀವಿ, ಸಮಾನತೆ ಕೊಡ್ತೀವಿ ಅಂತ ಹೇಳ್ತೀವಿ, ಎಲ್ಲರನ್ನ ಗಣತೆ ಗೌರವದಿಂದ ನೋಡ್ಕೊತೀವಿ ಅಂತ ಹೇಳ್ತೀವಿ, ಭ್ರಾತೃತ್ವದಿಂದ ನಡ್ಕೊತೀವಿ ಅಂತ ಹೇಳ್ತೀವಿ. ಕೊನೆಗೆ ಈ ಸಂವಿಧಾನವನ್ನು 26 ನವಂಬರ್ 1949 ಇಸ್ವಿ ಇದನ್ನು ನಾವು ಬರ್ಕೊಂಡು ಇದನ್ನು ಕಾನೂನನ್ನಾಗಿ ಅಂಗೀಕರಿಸಿವಂತೂ ನಾವು ಬರ್ಕೊಂಡಿವಿ. ಅಂದ್ರೆ ಅಂತಹ ಒಂದು ಸಂವಿಧಾನದ ಒಂದು ಅಂಗ, ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ಚಪ್ಪಲಿ ಎಸೆತಕ್ಕಂಥದ್ದು ಈ ದೇಶದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಪ್ರತಿಯೊಬ್ಬ ಭಾರತೀಯಗೆ ಮಾಡಿರ್ತಕ್ಕಂಥ ಅವಮಾನ. ಇದನ್ನು ಯಾವುದೋ ಹಾದಿ ಬೀದಿಯಾಗ ಹೋಗೋ ಮಾಡಲಿಲ್ಲ, ಒಬ್ಬ ವಕೀಲ ಕಾನೂನನ್ನು ತಿಳ್ಕೊಂಡಂಥವು ಮಾಡಿದ, ಭಾಳ ಉದ್ದೇಶಪೂರ್ವಕವಾಗಿ ಮಾಡಿದ, ಭಾಳ ವ್ಯವಸ್ಥಿತವಾಗಿ ಮಾಡಿದ. ಮತ್ತು ಆತನ್ನು ಇಂಟರ್ವ್ಯೂ ಮಾಡಿದರು. ಇಂಟರ್ವ್ಯೂದಾಗ ಆತ ಹೇಳ್ಕೊಂಡನ, ನನಗೆ ಇದನ್ನು ಮಾಡಿದ್ದಕ್ಕೆ ಯಾವುದೂ ಪಶ್ಚಾತ್ತಾಪ ಇಲ್ಲ ಅಂತ ಹೇಳಿದ. ಆಮ್ಯಾಗ ಸ್ವತಃ ದೇವರೇ ನನಗೆ ಹೇಳಿದ, ದೇವರ ಪ್ರೇರಣೆ ಆಯಿತು ನನಗೆ ಇದನ್ನು ಒಗಿಲಿಕ್ಕೆ ಅಂತೇಳಿ ಹೇಳಿದ. ಇದನ್ನೆಲ್ಲ ಗಮನಿಸಿದರೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ನಡೆದೈತೆ ಅಂಥೇಳಿ ಎಲ್ರಿಗೂ ಗೊತ್ತಾಗುತ್ತೆ. ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಮತ್ತು ಪಿತೂರಿ ನಡ್ಕೊಂಡು ಬಂದಿದೆ.
ಅದು ಏನು ಹೇಳುತ್ತಂದ್ರೆ ಆತ ಭಾಳ ನೇರವಾಗಿ ಹೇಳ್ತಾನೆ, ನಾನು ಒಬ್ಬ ಸನಾತನಿ ಹಿಂದೂ ಅಂತ ತಿಳ್ಕೊತಾನೆ ನಾವು. ಸನಾತನ ಹಿಂದೂಗಳು ಯಾವಾಗಲೂ ಈ ಸಂವಿಧಾನವನ್ನು ವಿರೋಧ ಮಾಡ್ಕೊಂಡು ಬಂದಿರೋರು. ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕಂತ ಹೇಳಿದವರು ಅವರು. ಅಂದ್ರೆ ವರ್ಣ ಧರ್ಮ ಈ ದೇಶದ ಕಾನೂನು ಆಗಬೇಕು, ಸಮಾನತೆಯನ್ನು ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಈ ದೇಶದಲ್ಲಿ ಜಾತಿ ಪರ್ಮನೆಂಟಾಗಿ ಇರಬೇಕಂತ ಆಲೋಚನೆ ಮಾಡ್ತಕ್ಕಂಥ ಸಂಘಟನೆಗೆ ಸೇರಿದವರು. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮರು ಈ ಥರದ ಜಾತಿ ಭೇದ ನಿರಂತರವಾಗಿ ಇರಬೇಕು, ಕೆಲವರಿಗೆ ಎಲ್ಲ ಅವಕಾಶಗಳಿರಬೇಕು, ಕೆಲವರಿಗೆ ಯಾವುದೇ ಥರದ ಅವಕಾಶಗಳು ಇರಬಾರ್ದಂತಕ್ಕಂಥ ಮನುವಿನ ಸಂವಿಧಾನವನ್ನು ಒಪ್ಪಿಕೊಂಡು ಈಗಲೂ ಕೂಡ ಅದು ಇರಬೇಕಂತ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಗಳು ಈ ವ್ಯಕ್ತಿಯನ್ನು ಮುಂದುಬಿಟ್ಟು ಇದನ್ನೆಲ್ಲ ನಡೆಸ್ಯಾರ. ಯಾಕಂದ್ರೆ ಅವರಿಗೆ ನೋಡ್ರಿ, ಒಂದು ಕಡೆ ಪ್ರಧಾನಮಂತ್ರಿ ಅವ್ರ ಪಕ್ಷದವ್ರು ಅದಾರ, ಎಲ್ಲ ಡಿಸಿಷನ್ ಮೇಕಿಂಗ್ ಪ್ಲೇಸಸ್ ಇವತ್ತು ಅವ್ರ ಕಂಟ್ರೋಲ್ನಾಗ ಐತಿ. ಇದನ್ನು ಒಂದನ್ನು ಬಿಟ್ಟರೆ ನ್ಯಾಯಾಂಗ, ಇಲ್ಲಿ ನ್ಯಾಯಾಂಗದ ಸುಪ್ರೀಂ ಕೋರ್ಟಿನ CGI ಒಬ್ಬ ದಲಿತ ಸಮಾಜಕ್ಕೆ ಸೇರಿದವರು. ಅವರು ಕೆಲವು ವಿಚಾರ, ಅವ್ರ ಕೆಲವು ಜಜ್ಮೆಂಟ್ಗಳು ಅವು ಹೆಂಗದವಂದ್ರೆ ಸಂವಿಧಾನಬದ್ಧ ಜಜ್ಮೆಂಟ್ಗಳು. ಈ ಇನ್ಸಿಡೆಂಟ್ ಆಗೋದಕ್ಕಿಂತ ಹಿಂದಿನ ಕೆಲವು ಘಟನಾವಳಿಗೆ ನನ್ನ ಗಮನಿಸಿದ್ರೆ ಇದರ ಕುತಂತ್ರ ನಮಗೆ ಗೊತ್ತಾಗುತ್ತೆ. ಏನು ಬುಲ್ಡೋಜರ್ ನ್ಯಾಯ, ಏನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ BJPಯನ್ನು ವಿರೋಧ ಮಾಡತಕ್ಕಂಥವರು ಅಥವಾ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಅವರ ಮನೆಗಳನ್ನು ನಾಮಾವಶೇಷ ಮಾಡ್ತಕ್ಕಂಥ ಕಾಯ್ದೆಯನ್ನು ಏನು ತೊಗೊಂಡು ಬಂದಿದ್ದರು, ಅಂತಹ ಕಾಯ್ದೆ ಅದು ಸಂವಿಧಾನಬದ್ಧ ಕಾಯ್ದೆ ಅಲ್ಲ ಅಂತೇಳಿ ತೀರ್ಪು ಕೊಟ್ಟವರು. 370 ರದ್ದಾದ ನಂತರ ಕಾಶ್ಮೀರಕ್ಕೆ ಸ್ವತಂತ್ರ ರಾಜ್ಯ, ಏನು ರಾಜ್ಯದ ಸ್ಥಾನಮಾನ ಬೇಕಂತೇಳಿ ಜಜ್ಮೆಂಟನ್ನು ಕೊಟ್ಟರು. ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಮುಂದಿಟ್ಟುಕೊಂಡು ಅನ್ಯಾಯದ ಮಾರ್ಗದೊಳಗೆ ದುಡ್ಡನ್ನು ಮಾಡ್ತಕ್ಕಂಥ BJPಯ ಆ ಅಜೆಂಡಾನ ಧಿಕ್ಕರಿಸಿ ಅದರ ವಿರುದ್ಧ ಜಜ್ಮೆಂಟನ್ನು ಕೊಟ್ಟವರು. ಅದಾದ ನಂತರ ಅವ್ರ ತಾಯಿಯನ್ನು RSSನ ಕಾರ್ಯಕ್ರಮಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ರು, ಅದಕ್ಕೆ ಅವರು ಖಡಾಖಂಡಿತವಾಗಿ ಬರೋದಿಲ್ಲ ಅಂತ ಹೇಳಿದರು. ಈ ಎಲ್ಲ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಪರಿಶೀಲನೆ ಮಾಡೋದಾದರೆ ಖಂಡಿತ ಇದು ಒಂದು ವ್ಯವಸ್ಥಿತವಾದಂತಹ ಪಿತೂರಿ. ಈಗೇನಂದರೆ ಗೆರಿ ಹೊಡೆದು ಸಂವಿಧಾನನೋ ಮನುಸ್ಮೃತಿನೋ ತೀರ್ಮಾನ ಮಾಡಬೇಕೀಗ, ಹಿಂಗೆ ಅವ್ರ ಜಜ್ಮೆಂಟ್ ಕೊಡಾಕತ್ತಾರೆ. ಸೊ ಇದನ್ನು ನಾವು ನೋಡ್ರಿ, ಗವಾಯಿ ಅವರು ಬುದ್ಧಿಸ್ಟ್, ಅವ್ರ ನಡವಳಿಕೆ ಮೂಲಕ ಇಡೀ ಪ್ರಪಂಚಕ್ಕೆ ಅವ್ರು ಏನಂತ ತೋರಿಸಿದ್ರು. ಅವರು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಬೌದ್ಧ ಧರ್ಮದ ಅನುಯಾಯಿಯಾಗಿ ಶಾಂತಿ, ಸಮಾಧಾನ, ಸಮತೆ, ಈ ಏನು ತತ್ವಗಳದಾವಲ್ಲ, ಕರುಣೆ, ಮೈತ್ರಿ, ಸಮತೆ, ಈ ಎಲ್ಲ ತತ್ವಗಳನ್ನು ಅವರು ನಿಜ ಜೀವನದೊಳಗೂ ಕೂಡ ಅಳವಡಿಸ್ಕೊಂಡು ಅದನ್ನು ನಾನು ನಡೆಸ್ತೀನಿ ಅಂತೇಳಿ ತೋರಿಸ್ಕೊಟ್ರು. ಅವರು ಅವನ ಮ್ಯಾಗ ಕೇಸ್ ಹಾಕಬೇಡ್ರಿ ಅಂತಂದರು, ಅವ್ರನ್ನ ಬಿಟ್ಟು ಬಿಡ್ರಿ ಅಂತಂದರು. ಅವ್ರು ಮನಸ್ಸು ಮಾಡಿದ್ರೆ ಅವನ ಮ್ಯಾಗ ಒಂದು FIR ಮಾಡಿ ಅವನು ಒಳಗಡೆ ಹಾಕಿಸ್ಬೇಕಾಗಿತ್ತು, ಆಗಬೇಕಾಗಿತ್ತು ಆ ಕೆಲಸ. ಆದರೆ ಆ ಮನುಷ್ಯ ಬೌದ್ಧ ಧರ್ಮದ ಅನುಯಾಯಿ. ಏನು ಅಂಬೇಡ್ಕರ್ ಅವರು ಲಕ್ಷಾಂತರ ಜನರನ್ನ ತಗೊಂಡು ಬೌದ್ಧ ಧರ್ಮಕ್ಕೆ ಹೋದರು, ಆ ಬೌದ್ಧ ಧರ್ಮದ ತತ್ವ ಏನು, ಅದರ ಕಸು ಏನು, ಅದರ ತಾಕತ್ತೇನು, ಅದರ ತತ್ವ ಏನಂತೇಳಿ ಇವತ್ತು ತೋರಿಸ್ಕೊಟ್ರು ಅವರು. ಆದರೆ ನಾವ್ಯಾರು ಸುಮ್ಮನೆ ಇರಬಾರ್ದು. ಅವರು ಏನೋ ಕೇಸ್ ಹಾಕಲಿಲ್ಲ ಅಂಥೇಳಿ ಸುಮ್ಮನೆ ಕೂತ್ರೆ ನಾವು ಸುಮ್ಮನೆ ಕುಂತೀವಿ ಅಂದ್ರೆ ನಾವು ಸುಪ್ರೀಂ ಕೋರ್ಟಿನ ಜಡ್ಜಿಗಿನ ಬೂಟ್ಲೆ ಒಗೆದ್ವಿ, ನಮ್ಮನ್ನು ಏನು ಮಾಡ್ಕೋತಾರಂತಾರೆ ಅವರು. ಈ ಥರದ ಪ್ರೋಸೆಸ್ಗಳು ಇನ್ನು ಮುಂದೆ ಹೆಚ್ಚು ನಡಿಬೋದು. ಅದಕ್ಕೆ ಇದನ್ನು ಪ್ರತಿಯೊಬ್ಬ ಭಾರತೀಯರು ಇದನ್ನು ಖಡಾಖಂಡಿತವಾಗಿ ಖಂಡಿಸಬೇಕು, ಇದನ್ನು ವಿರೋಧಿಸಬೇಕು. ಆ ನಿಟ್ಟದೊಳಗೆ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಅವತ್ತೊಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡ್ತೀವಿ. ನಮ್ಮ ಕೆಲವು ಡಿಮಾಂಡ್ ಅದಾವ. ಆ ವ್ಯಕ್ತಿಯನ್ನು, ಕಿಶೋರ್ ಅಂತಕ್ಕಂಥ ಆ ವ್ಯಕ್ತಿಯನ್ನು ಭಯೋತ್ಪಾದನೆ ನಿಗ್ರಹ ಕಾಯ್ದೆ ಒಳಗೆ ಆ ಕಾಯ್ದೆ ಅವನ ಮ್ಯಾಗ ಹಾಕಬೇಕು. ರಾಷ್ಟ್ರದ್ರೋಹದ ಕಾಯ್ದೆಯನ್ನು ಅವನ ಮ್ಯಾಗ ಹಾಕಬೇಕು. ಸರ್ಕಾರ ಸೋಮೋಟೋ ಕೇಸನ್ನು ಅವನ ಮ್ಯಾಗ ದಾಖಲಿಸ್ಬೇಕು. ನೋಡ್ರಿ, ಇನ್ಸಿಡೆಂಟ್ ಆಗಿದ್ದು ಸುಪ್ರೀಂ ಕೋರ್ಟ್ ಇರೋದು ಡೆಲ್ಲಿ ಒಳಗೆ. ಡೆಲ್ಲಿ ಸರ್ಕಾರ BJPದು. ನಮ್ಮ ದೇಶದ ಯಾರು ಪ್ರಧಾನಮಂತ್ರಿಗಳು ಬೇರೆ ದೇಶದವ್ರು ಅವ್ರು ಗೆದ್ರು ಅಂತಂದ್ರೆ ಭಾಳ ಅಂದ್ರೆ 2-3 ನಿಮಿಷನಾಗ ಅವ್ರಿಗೆ ಶುಭಾಶಯ ಕಳಿಸಿರ್ತಾರೆ ಆಗಿಂದಾಗ. ಆದರೆ ಈ ಇನ್ಸಿಡೆಂಟ್ ಆದ ದಿನ
11:35 ಇನ್ಸಿಡೆಂಟ್ ಆಗಿರೋದು. 9 ತಾಸಿನ ನಂತರ ಇದ್ರ ಬಗ್ಗೆ ಒಂದು ಅದೇನು ಬೇಕಾ ಬಿಟ್ಟಿ ಅಂತಾರಲ್ಲ, ಆ ಥರ ಬೇಕು ಅಥವಾ ಬೇಡ ಅಂತಕ್ಕಂಥ ಒಂದು ಹೇಳಿಕೆ, ಒಂದು ಖಂಡನೆಯನ್ನು ಕೊಡ್ತಾರೆ ಅವರು ಟ್ವಿಟರ್ ಮೂಲಕ. ಇದು ಇವ್ರ ಮನಸ್ಥಿತಿಯನ್ನು ಸೂಚನೆ ಮಾಡುತ್ತೆ. ಯಾವುದೇ BJP ಸರ್ಕಾರದ ಬೇರೆ ಬೇರೆ ಎಲ್ಲ ಕಡೆ ಎಲ್ಲೆಲ್ಲಿ BJP ಹೋದ ಯಾವುದೂ ಲೀಡರ್ ಭಾಳ ಗಟ್ಟಿಯಾಗಿ ಇದನ್ನು ವಿರೋಧಿಸಕ್ಕೆ ಹೋಗಿಲ್ಲ. ಅಂದರೆ ಒಬ್ಬ ದಲಿತ CGI ಅಲ್ಲಿ ಅದಾನಂತಂದ್ರೆ ಅವ್ರನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥ ಮನಸ್ಥಿತಿ ಇದು. ಸೊ ಇದನ್ನು ನಾವು ಖಂಡಿಸ್ಬೇಕಾಗೈತಿ. ಸಂವಿಧಾನ, ಸಮಾನತೆ ಆಧಾರಿತ ಸಂವಿಧಾನ. ಯಾಕಂದ್ರೆ ಒಂದು ವಾರದಾಗ ಎಂತೆಂಥ ಘಟನೆ ನಡೆದಾವ ನೋಡ್ರಿ ನೀವು. ಅದಾದ ಮರನೇ ದಿನ 7ನೇ ತಾರೀಕಿಗೆ ಎಲ್ಲಿ ಮಧ್ಯಪ್ರದೇಶದೊಳಗೆ ಹೈಕೋರ್ಟ್ ವಕೀಲ ಒಬ್ಬ ಹೇಳ್ತಾನೆ ಅಂಬೇಡ್ಕರ್ ಸಂವಿಧಾನನ ಬರೀಲಿಲ್ಲ ಅಂತೇಳಿ. ಅವ ಒಬ್ಬ ಏನು ಕೊಳಕು ಮನುಷ್ಯ ಅಂತ ಹೇಳ್ತಾರೆ. BN ರಾವ್ ಬಗ್ಗೆ ಹೇಳ್ತಾರೆ, BN ರಾವ್ ಸಂವಿಧಾನ ಬರೆದ್ರು ಅಂತೇಳಿ. ಸಂವಿಧಾನ ರಚನಾ ಸಮಿತಿಯಲ್ಲಿ ಆಗಿರ್ತಕ್ಕಂತಹ ಡಿಬೇಟ್ 8,000 ಪುಟ ಐತಿ. ಆ 8,000 ಪುಟದೊಳಗೆ BN ರಾವ್ ಮಾತಾಡ್ಯಾನ್ರಿ, ವಿತ್ ಎವಿಡೆನ್ಸ್ ಹೇಳಕತ್ತೀನಿ. BN ರಾವ್ ಹೇಳ್ತಾನೆ ಅಂಬೇಡ್ಕರ್ ಅವರಿಗೆ ಆತ ಆಭಾರಿಯನ್ನು ಸಲ್ಲಿಸ್ತಾನೆ. ಅಂಬೇಡ್ಕರ್ ಇಲ್ಲದೆ ಹೋಗಿದ್ದರೆ ಇಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂವಿಧಾನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು BN ರಾವ್ ಹೇಳ್ತಾನೆ. ಹೌದಾ? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಸುಪ್ರೀಂ ಪವರ್ ಇರೋದು ಡ್ರಾಫ್ಟಿಂಗ್ ಕಮಿಟಿಗೆ. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅಂಬೇಡ್ಕರ್ ಅವರು. ನೀವು ಆ ಡಿಬೇಟನ್ನು ಓದಿದ್ರೆ ಪ್ರತಿ ಲೈನ್ಯಾಗೂ ಪ್ರತಿ ಪ್ಯಾರಾದಾಗೂ ಅಂಬೇಡ್ಕರ್ ಸಂವಿಧಾನ ಬರೀಲಿಕ್ಕೆ ಪಟ್ಟಿರ್ತಕ್ಕಂಥ ಶ್ರಮ ನಿಮಗೆ ಅರ್ಥ ಆಗುತ್ತೆ. ಯಾವ BN ರಾವ್ ಇವತ್ತು ಸಂವಿಧಾನ ಬರೆಯೋದಾರತ್ ಹೇಳಕ್ಕೆ ಇವ್ರು ಹೊಂಟಾರಲ್ಲ, ಅದೇ BN ರಾವ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು. ಯಾಕಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಏನು ಸಂವಿಧಾನ ರಚನಾ ಸಭೆ ಮೊದಲನೇ ಸಭೆ ಸೇರಿದಾಗ ಮುಸಲ್ಮಾನರು, ಮುಸ್ಲಿಂ ಲೀಗ್ದವರು 99 ಜನ ಅದರೊಳಗೆ ಭಾಗವಹಿಸ್ತಾ ಇದ್ದಾಗ ಈ ಸಭೆಯನ್ನು ಮಾಡೂನೋ ಬೇಡೋ, ಇದನ್ನು ಮೊಟಕುಗೊಳಿಸೋನು ಅಂತೇಳಿ ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭದೊಳಗೆ ಮುಸಲ್ಮಾನರೊಳಗೆ ತಲೆಯೊಳಗೆ ಬಂದೈತಿ. ಅವ್ರು ಬೇರೆ ಹೊಕ್ಕೇನಂತಾರೆ, ನೀವು ಅದನ್ನು ಯಾರೂ ಆಲೋಚನೆ ಮಾಡೋಕ್ಕೆ ಹೋಗ್ಬಿಡ್ರಿ, ನಾವೆಷ್ಟು ಜನ ಬಂದೀವಿ, ನಾವೆಲ್ಲರೂ ಕುಂತು ಇದನ್ನು ಬರೀನು ಅಂತ ಹೇಳಿದವರು. ಅಂದರೆ ಇಂಥ ಸ್ವತಂತ್ರ ಸಂವಿಧಾನಕ್ಕೆ ಅಸ್ಥಿಭಾರ ಹಾಕಿದವ್ರೆ ಅಂಬೇಡ್ಕರ್. ಅದನ್ನು ಎಲ್ಲರೂ ಹೊಗಳಿರ್ತಕ್ಕಂಥ ದಾಖಲೆಗಳದ. ಎಂಥ ಮನಸ್ಥಿತಿ ಇವ್ರು ಕ್ರಿಯೇಟ್ ಮಾಡಕತ್ತಾರೆ, ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂತ ಹೇಳೋದು. ಅಂದರೆ ವ್ಯವಸ್ಥಿತವಾಗಿ ಇಲ್ಲಿ ಒಂದು ದಲಿತ ವಿರೋಧಿ ನೀತಿ ಕೆಲಸ ಮಾಡಕತ್ತೈತಿ ಒಂದು ಸಂಘಟನೆಯ ಮೂಲಕ. ಸೊ ಇದನ್ನು ನಾವೆಲ್ಲರೂ ಕೂಡ ವಿರೋಧಿಸಬೇಕು. ನಾವೆಲ್ಲರೂ ಕೂಡ ಸಂವಿಧಾನವಾದಿಗಳಾಗಿ ಈ ದೇಶದ ನಿಜವಾದ ಪ್ರಜೆಗಳಾಗಿ ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ಈ ಒಂದು ರ್ಯಾಲಿಯನ್ನು ಮಾಡಕತ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗತ್ತೆ. ದಯಮಾಡಿ ನೀವೆಲ್ಲರೂ ಕೂಡ ನಮಗೆ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಸಪೋರ್ಟ್ ಮಾಡಿರಿ. ಸೊ ಇದನ್ನು ಮುಂದಿಂದ ಏನಾದರೂ ಇದ್ದರೆ ನಮ್ಮ ಯುವ ನಾಯಕರು ಮಾತಾಡ್ತಾರೆ.